ಫಿನಾನ್ಷಿಯಲ್ ಪ್ರೆಷರ್, ನಮಗೆ ಸೆಲ್ಫ್ ಡೌಟ್ ಇದನ್ನೆಲ್ಲ ಮೀರಿಸ್ಕೊಂಡು ನಾವು 2026 ನೀಟ್ ಅಟೆಂಡ್ ಮಾಡಿದ್ವಿ. ಇನ್ನೇನಪ್ಪ ಎಕ್ಸಾಮ್ ಆಯಿತು, ಕೌನ್ಸಿಲಿಂಗ್ ಮಂದಿ ಸೀಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದ ಟೈಮಲ್ಲಿ ಸಡನ್ನಾಗಿ ಎಕ್ಸಾಮೇ ಕ್ಯಾನ್ಸಲ್ ಆಯಿತು. ಫಸ್ಟಿಂದ ಕುತ್ಕೊಂಡು ಓದಬೇಕು ಅಂದಾಗ ಸ್ಟೂಡೆಂಟಾಗಿ ನಮ್ಮ ಮೈಂಡ್ಸೆಟ್ ಹೆಂಗಿದ್ದಿರುತ್ತೆ. ಮತ್ತು ತಿರ್ಗಾ ರೀನೀಟ್ ಇಕ್ತಾರೆ ಅಂತ ಹೇಳಿದ ಮೇಲೂ ಕೂಡ OMR ಶೀಟ್ ಲೀಕ್ ಆಯಿತು, ಎಥಿಕಲ್ ಹ್ಯಾಕರ್ ಬಂದು NTA ವೆಬ್ಸೈಟ್ನ ಹ್ಯಾಕ್ ಮಾಡಿದ್ರು. ಹೊಸ ಹೊಸ ಅಪ್ಡೇಟ್ಸ್ನ ಕೇಳಬೇಕಾದ್ರೆ ಓದೋಕ್ಕೆ ಕೂಡ ನಮಗೆ ಫ್ರೀಯಾಗಿ ಮೈಂಡ್ಸೆಟ್ ಇರಲಿಲ್ಲ. 2026 ಇದ್ದೀವಿ, ಇವಾಗಲೂ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಇನ್ನು ಯಾವಾಗ ನಾವು ಫ್ರೀ ಮೈಂಡ್ಸೆಟ್ಟಿಂದ ಓದೋಕ್ಕಾಗುತ್ತೆ? 2023 ಅಥವಾ 24ರಲ್ಲಿ ನಡೆದ ಒಂದು ಘಟನೆ ಹೇಳಲೇಬೇಕು. CET ಇಯರ್ ಬಹುಶಃ ತಪ್ಪಿರ್ಬೋದು, CET ಪ್ರಶ್ನೆ ಪತ್ರಿಕೆ ಬಂತು. ಅದು ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್ ಅಂದರೆ ರಿಮೂವ್ ಮಾಡಿದ ಸಿಲೆಬಸ್ಸಿನ ಪ್ರಶ್ನೆಗಳನ್ನು ಕೊಡಲಾಯಿತು. ಸಾಕಷ್ಟು ಜನ ವಿದ್ಯಾರ್ಥಿಗಳು CET ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಬದುಕುಗಳನ್ನು ಕಳ್ಕೊಂಡ್ರು. ಅಲ್ಲೊಬ್ಬರು IAS ಆಫೀಸರ್ ಇದ್ದರು CET ಸೆಲಲ್ಲಿ, ಅವ್ರನ್ನ ಸ್ವಲ್ಪ ದಿನಗಳ ನಂತರ ಸಸ್ಪೆಂಡ್ ಮಾಡಲಾಯಿತು. ಅವರು ಬೇರೆ ಎಲ್ಲೋ ಹೋದರು, ಅದೆಲ್ಲ ಸರಿ. ಆದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯ್ತಲ್ಲ, ಲಕ್ಷಾಂತರ ಜನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ CET ಆ ವರ್ಷದಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಅದಕ್ಕೆ ಸೊಲ್ಯೂಷನ್ ಸಿಗಲಿಲ್ಲ ಮಗಳೇ. ದೇರ್ ಇಸ್ ನೋ ಸೊಲ್ಯೂಷನ್. ಇವತ್ತು ನೀನು ಕೇಳ್ತಾ ಇದ್ದೆ 2026ರಲ್ಲಿ ನಾವು ಈ ಸ್ಥಿತಿಲಿದ್ದೀವಿ, ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ. ಇದಕ್ಕೆ ಆ್ಯಸ್ ಎ ಟೀಚರ್ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್. ಬಟ್ ದೀಸ್ ಪೀಪಲ್ ಹೂ ಆರ್ ಇನ್ ಟು ಪೊಸಿಷನ್ಸ್ ಅವ್ರು ಆನ್ಸರ್ ಮಾಡಬೇಕಾಗಿರೋದು. ಸಾರಿ ಸ್ಮಿತಾ, ನಂಗೆ ಇದಕ್ಕೆ ಆನ್ಸರ್ ಇಲ್ಲವಾ? ಅವರು ಜಂತರ್ ಮಂತರ್ನಲ್ಲಿ ಅವರು ಸ್ಟೂಡೆಂಟ್ಸ್ಗಳು ಫಸ್ಟ್ ಪ್ರೊಟೆಸ್ಟ್ ಮಾಡಿದ್ದೇ ಕಾಸ್ ಆಗೇ ಮಾಡಿದರು. ನೀಟದ ಬಗ್ಗೆನೇ ಮಾತಾಡಿದ್ರು. ಅನ್ವಾಂಟೆಡ್ ಪೀಪಲ್ ಅದನ್ನು ಬಂದು ಕಂಟಿನ್ಯೂ ಮಾಡಿದ್ರು. ಎಂಡ್ ಅಪ್ ವಿತ್ ಪಾಲಿಟಿಕ್ಸ್ನಲ್ಲಿ ಆಗೋಯ್ತು. ನಾವು ಒಂದೇ ಒಂದು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಓಕೆ, ನಂಬರ್ 1 ಕಾಂಗ್ರೆಸ್ನವರು ಇಷ್ಟೊತ್ತವರೆಗೂ ನಾವು ಸಪೋರ್ಟ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಹಾಗಾದರೆ ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ನೀಟ್ ಟೈಮ್ನಲ್ಲಿ ಯಾಕೆ ಗಲಾಟೆ ಆಯಿತು? ನಂಬರ್ 1. ನಂಬರ್ 2, BJP ಅವರು ಇಷ್ಟು ದಿವಸ ಮಕ್ಕಳುಗಳು ಬೀದಿಗೆ ಇಳಿದ್ರು ಯಾಕೆ ಪ್ರಾಪರ್ ಟೈಮ್ಗೆ ಅವ್ರಿಗೆ ಆನ್ಸರ್ಸ್ ಮಾಡೋಕ್ಕೆ ಆಗಲಿಲ್ಲ? ನಂಬರ್ 3, ಕೇಜ್ರಿ ಅಗರ್ವಾಲ್ನವರು ರೋಡ್ಗೆ ಬಂದು ಬೀದಿಗೆ ಇಳಿದು ಜೈಲಿಂದ ಹೊರಗೆ ಬಂದು CJP ಅನ್ನೋ ಒಂದು ಪ್ರೊಟೆಸ್ಟ್ನ ತೊಗೊಂಡು ಬರೋವರೆಗೂ ನಿಮ್ಗಳಿಗೆ ಅದಕ್ಕಿಂತ ಮುಂಚೆ ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ನಂಬರ್ 3, ಕಾಂಗ್ರೆಸ್ನಲ್ಲಿ ಯಾವಾಗ ನೋಡು ಖರ್ಗೆ ಅವರು RSSನವರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ, ರಿಜಿಸ್ಟ್ರೇಷನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗಲಾಟೆ ಮಾಡಿದವರು ಅನ್ರಿಜಿಸ್ಟರ್ಡ್ ಆಗಿರೋ CJP ಅವರು ಮಾಡಿರುವಂಥ ಇಷ್ಟೊಂದು ದೊಡ್ಡ ಗಲಾಟೆಗೆ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ಎಷ್ಟೊಂದು ಬಲಿಗಳಾಗಿದ್ದಾರಲ್ಲ, ಅದಕ್ಕೆಲ್ಲ ಇಷ್ಟು ಜನ ನೀವು ಏನು ಆನ್ಸರ್ ಮಾಡ್ತೀರಾ? ದಿಸ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್. ಆಯ್ತು, ಇಷ್ಟೊಂದು ಪ್ರಶ್ನೆಗೆ ನನಗೆ ಎಷ್ಟು ಉತ್ತರ ಬರುತ್ತೆ ಗೊತ್ತಿಲ್ಲ. ಬಹುಶಃ ಚಾಣಕ್ಯ ಅವರು ಉತ್ತರ ಕೊಟ್ಬಿಡ್ಲಿ. ಪಾಲಿಟಿಷಿಯನ್ಸ್ ಬೇಸಿಕಲಿ ಯಾರು ದಾಯಿತ್ವವನ್ನ ತೋರಿಸಬೇಕು ಅವರ ಲೇಟ್ ರಿಯಾಕ್ಷನ್ಗಳು. ಕರ್ನಾಟಕದಲ್ಲಿ KPSC ಇಂದ ಹಿಡಿದು ನೀಟ್ವರೆಗೂ ಕೇಂದ್ರ ಸರ್ಕಾರದ ರಿಯಾಕ್ಷನ್ಗಳು ಲೇಟ್ ಆಗ್ತಿರೋದ್ರ ಬಗ್ಗೆ ಅಸಮಾಧಾನ. ಮೇಡಮ್, ಇವತ್ತು ಕೇಂದ್ರ ಸರ್ಕಾರ ತಗೊಂಡ್ರೆ ನೀಟ್ ಎಕ್ಸಾಮ್ ಮಾಡಿದ್ರು ಅದರಲ್ಲಿ ಲೋಪಗಳು. ಫಾರ್ ಎಕ್ಸಾಂಪಲ್, ಇವಾಗ SSC GD ತಗೊಳ್ಳಿ ಮೇಡಮ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಸೇನೆಗೆ ಆಯ್ಕೆ ಆಗ್ತಕ್ಕಂಥ ನೇಮಕಾತಿ ಪರೀಕ್ಷೆಲ್ಲೂ ಕೂಡ ಇದೇ ರೀತಿ ಅಕ್ರಮ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಂಟ್ರಲ್ ಹೋಗಿ ಇವತ್ತು ಮೊಬೈಲ್ ಓಪನ್ ಮಾಡಿಕೊಂಡು ಅಲ್ಲಿ ಪರೀಕ್ಷೆಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಇವತ್ತು ಹಂಗಂದ್ರೆ ಯಾವ ಸಂಸ್ಥೆನ ನಂಬಿ ಇವತ್ತು ನಾವು ಪರೀಕ್ಷೆಗೆ ಹಾಜರಾಗಬೇಕು? ಎಷ್ಟೋ ವರ್ಷ ಪ್ರಿಪರೇಷನ್ ಇರ್ತಾರೆ ಮೇಡಮ್, 5 years, ಮೋರ್ ದೆನ್ 5 years. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ತಗೊಳ್ಳಿ, ಈ ಸರ್ಕಾರ ನಮ್ಮ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು, ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಇಮಿಡಿಯೇಟ್ ಆಗಿ 1 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಈ ರಾಜ್ಯದಲ್ಲಿ ಇರ್ತಕ್ಕಂಥ 70% ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ವಿ. ಆದ್ರೆ 3 ವರ್ಷ ಬೇಕಾಗಿತ್ತ ಇವ್ರಿಗೆ ನೇಮಕಾತಿ ಮಾಡೋದಕ್ಕೆ. ಇವಾಗ ನೇಮಕಾತಿ ಆಗಿರೋದ್ರಿಂದ ಮೇಡಮ್, ಪ್ರತಿ ದಿವಸ ಮೋರ್ ದೆನ್ 5 to 10,000 ಆಸ್ಪಿರೆಂಟ್ಸ್ಗಳದ್ದು ವಯೋಮಿತಿ ಮುಗಿತಾ ಇದೆ. ಪಾಪ ಅವರೆಲ್ಲ ಏನ್ ಮಾಡ್ಬೇಕು ಮೇಡಮ್? ಇದನ್ನೇ ಮೆಚ್ಕೊಂಡು ಕೂತಿರೋರು. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳಬೇಕು, ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ ಯುವಕರು ಅವ್ರಿಗೆ ಮೇಡಮ್ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತ ಅಲ್ಲಿ IT ಹಬ್ ಇರೋದಿಲ್ಲ. ಉತ್ತರ ಕರ್ನಾಟಕ ಭಾಗ ಆಗಿರ್ಲಿ, ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಲಿ, ಇವತ್ತು ಅವ್ರು ಏನೇ ಬರ್ಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕು. ಇವತ್ತು ಬೆಂಗಳೂರಿಗೆ ಬಂದ್ರೆ ನಮ್ಮ ಕನ್ನಡಿಗರಿಗೆ ಅವಕಾಶನೇ ಇಲ್ಲ ಮೇಡಮ್. ಹೊರ ರಾಜ್ಯದಿಂದ ಬಂದಿರೋರಿಗೆ ಇವತ್ತು ಇಲ್ಲಿ ಕೇಂದ್ರ ಬಿಂದು ಆಗಿದೆ ಇವತ್ತು ನಮ್ಮ ರಾಜ್ಯ. ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಯಾವ ಸರ್ಕಾರಕ್ಕೂ ಅನ್ಸ್ಲಿಲ್ವಾ? ಕನ್ನಡಿಗರದು ಓಟ್ ಬೇಕು ನಿಮ್ಗೆ, ರಾಜಕಾರಣ ಮಾಡ್ಬೇಕು, ಬೇಳೆಕಾಳು ಬೇಯಿಸ್ಕೋಬೇಕು. ಆದ್ರೆ ಇವತ್ತು ಅವರ ಉಜ್ವಲ ಭವಿಷ್ಯಕ್ಕೆ ಯೋಚನೆ ಮಾಡ್ತಕ್ಕಂತ ಯಾವ ನೈತಿಕತೆ ಇದೆ ಇವತ್ತು ನಿಮ್ಗೆ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಈ ಪ್ರೊಟೆಸ್ಟ್ ಹೆಸರಲ್ಲಿ ಉಮರ್ ಖಾಲಿದ್, ಶಾಜಿಲ್ ಇಮಾಮ್ ಹೆಸರು ಎಲ್ಲಾ ಕಡೆ ಡೆಲ್ಲಿಯಿಂದ ಇಟ್ಕೊಂಡು ಬೆಂಗಳೂರಲ್ಲೂ ಕೂಡ ನಾವು ನೋಡಿದಿರಿ. ಪ್ರೊಟೆಸ್ಟ್ ಅಲ್ಲೇ ಬರೀ ಶಾಜಿಲ್ ಇಮಾಮ್ ಪರ ಇಲ್ಲ, ಅದ್ರಲ್ಲಿ ಅವಾಚ್ಯವಾಗಿ ಬೆಂಗಳೂರು ಪೊಲೀಸರು ನಿಂದಿಸಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ. 24 hours ಆಗಿದೆ, ನಿನ್ನೆಯಿಂದ ಟಿವಿಯಲ್ಲಿ ಬಂದ್ರು ಕೂಡ ಇನ್ನೂವರೆಗೂ ಕ್ರಮ ಯಾಕೆ ಬೆಂಗಳೂರು ಪೊಲೀಸ್ ತಗೊಂತಾ ಇಲ್ಲ? ನನ್ನ ಪ್ರಶ್ನೆ. ಶಾರ್ಜಿಲ್ ಇಮಾಮ್ ಯಾರಪ್ಪ?
UAPA ಅವ್ರ ಪ್ರಶ್ನೆ ಕಾಯ್ದೆ ಕೇಳ್ತಾ ಅಡಿಯಲ್ಲಿ ಇದೀನಿ. ಅರೆಸ್ಟ್ ಆಗಿರುವವರು ಉತ್ತರ ಕೊಡಿ ಬೇಗ ಉತ್ತರ ಕೊಡಿ. ಶಾರ್ಜಿಲ್ ಇಮಾಮ್ ಇಸ್ ಎ ಸ್ಟೂಡೆಂಟ್ ಲೈಕ್ ಯು, ಗೊತ್ತಾಯ್ತಾ? ಉಮರ್ ಖಾಲಿದ್ ಇಸ್ ನಾಟ್ ಎ ಟೆರರಿಸ್ಟ್, ಹಿ ಇಸ್ ಎ ಸ್ಟೂಡೆಂಟ್ ಲೈಕ್ ಯು. ಸರ್ಕಾರ ಅವರನ್ನ ಅವ್ರ ಬಾಯಿ ಮುಚ್ಚೋದಕ್ಕೋಸ್ಕರ ಅನ್ಲಾಫುಲ್ ಆಗಿ ಅವರು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು UAPA ಕೇಸ್ ಹಾಕಿದ್ದಾರೆ. ಕಳೆದ 5 ವರ್ಷಗಳಿಂದ ಆ ಒಂದು ಯಾವುದೇ ತನಿಖೆಯನ್ನು ಕೂಡ ಮಾಡದಲೆ, ಕೋರ್ಟ್ ಅಲ್ಲಿ ಅವ್ರ ಬಗ್ಗೆ ಯಾವುದೇ ಚರ್ಚೆ ಕೂಡ ಮಾಡದಲೆ ಅವ್ರನ್ನ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದೀರಿ? ಅವ್ರ ಬಗ್ಗೆ ಕೋರ್ಟ್ ಒಳಗಡೆ ಪ್ರಶ್ನೆ ಮಾಡಿ, ಕೋರ್ಟ್ ಅವ್ರಿಗೆ ಶಿಕ್ಷೆ ವಿಧಿಸ್ಲಿ. ಯಾಕೆ ಅವ್ರನ್ನ ಯಾವುದೇ ಕಾರಣ ಇಲ್ಲದೆ ಮುಚ್ಚಿಟ್ಟಿದ್ದೀರಿ? ಇವ್ರ ಪ್ರಕಾರ ಹೇಳೋದಾದ್ರೆ ಆಗ ಈ ದೇಶದಲ್ಲಿ ವಿದ್ಯಾರ್ಥಿ ಅಂತ ಶೆಲ್ಟರ್ ತಗೊಳ್ಳಂತವ್ರು ಮತ್ತಿನ್ಯಾರು ಅಂತ ಶೆಲ್ಟರ್ ತಗೊಳ್ಳಂತವ್ರು ನಮ್ಗೆ ದೇಶನ ತುಕಡೆ ಮಾಡ್ಬಿಡ್ತೀನಿ ಅಂದ್ರೆ ಸರ್ಕಾರ ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕಾ? ಪೊಲೀಸರು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಚಿಕನ್ ನೆಕ್ ನ ಕಟ್ ಮಾಡ್ತೀನಿ ಅಂತಂದ. ನಾನು ಇದೇ ಮನಸ್ಥಿತಿ ಹೇಳಿದ್ದು ಕಾಂಗ್ರೆಸ್ ಅವ್ರದ್ದು. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆನೆ ಓಪನ್ ಆಗಿ ಸಪೋರ್ಟ್ ಮಾಡಿರ್ಬೇಕಾದ್ರೆ ಉಮರ್ ಖಾಲಿದ್ಗೆ ಇನ್ ಕಾಂಗ್ರೆಸ್ ಕಾರ್ಯಕರ್ತರು ವಕ್ತಾರರು ಸಪೋರ್ಟ್ ಮಾಡಿದ್ರೆ ಇರ್ತಾರಾ? ನಾನು ಈ ವರ್ಷ ನೀಟ್ ಕೊಟ್ಟಿದ್ದೀನಿ. ಮತ್ತು ನನಗೇನು ಅಂದರೆ ರಿಪೀಟರ್ಸ್ ತೊಗೊತೀವಿ, ಹೌದು. ಆಮೇಲೆ ಸೀಟ್ ಸಿಗುತ್ತಾ? ಇಲ್ಲ. ತುಂಬ ಜನ ಈ ಸತಿ ನೋಡಿದ್ರೆ ಅಬ್ರಾಡಿಗೆ ಸ್ಟಡಿಗೆ ಹೋಗ್ತಿರೋದು ಆಲ್ಮೋಸ್ಟ್ 20 lakhs ಮೇಲೆ ಹೋಗ್ತಿದ್ದಾರೆ ಪ್ರತಿ ಇಯರ್. ಇಸ್ ಆರ್ ಕಂಟ್ರೀಸ್ ಎಜುಕೇಷನ್ ಸಿಸ್ಟಮ್ ನಾಟ್ ದಟ್ ರಿಸೋರ್ಸ್ಫುಲ್? ಈಗ 20 lakh ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಕಂಟ್ರಿಲಿ ಏನಷ್ಟು ಅವೈಲಬಿಲಿಟಿ ಇಲ್ವಾ, ಅಥವಾ ಅಷ್ಟು ರಿಸೋರ್ಸ್ ಕೊಡ್ತಿಲ್ವಾ ನಮಗೆ? ಖಂಡಿತ ನಮ್ಮ ದೇಶದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಆರ್ಗ್ಯೂ ಮಾಡ್ಕೋಬೋದು, ಏನು ಬೇಕಾದ್ರೆ ಆರ್ಗ್ಯೂ ಮಾಡ್ಬೋದು. ಬಟ್ ದ ಎಜುಕೇಷನ್ ಸಿಸ್ಟಮ್ ವಾಟ್ ವಿ ಆರ್ ಗೋಯಿಂಗ್, ನಾವೇನು ಹೌದು, ಅಲ್ಲಿಂದ ಬಂದ ಮೇಲೆ ಇಲ್ಲೊಂದು ಪರೀಕ್ಷೆ ಬರಿಬೇಕು ಮಗಳೇ. ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಲ್ಲ, ಆದರೆ ಎಲ್ಲ ಫೆಸಿಲಿಟೀಸು ಉಳ್ಳವರ ಪಾಲಿಗೆ ಹೋಗ್ತಾ ಇದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಉಳ್ಳವರು ಟ್ಯೂಷನ್ಗಳಿಗೆ ಹೋಗ್ತಾರೆ, ಬಡವರು ಟ್ಯೂಷನ್ಗೆ ಹೋಗೋಕ್ಕಾಗೋದಿಲ್ಲ, ಕಡಿಮೆ ಅಂಕಗಳು ಬರ್ತದೆ. ಕಡಿಮೆ ಅಂಕಗಳು ಬರುವಾಗ ಅನಿವಾರ್ಯವಾಗಿ ಸಾಲ ಸೋಲಮ್ಮಲ್ಲಿ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ನಿಜವಾಗ್ಲೂ ಅದ್ಭುತವಾಗಿದೆ, ಅದರಲ್ಲಿ 2 ಮಾತಿಲ್ಲ ಮಗ. ಐ ಥಿಂಕ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್ ದಿಸ್. ಅವ್ರು ಹೇಳ್ತಾ ಇದ್ರು ತುಕಡೆ ಗ್ಯಾಂಗು ಯಾವ್ದ್ಯಾವುದೋ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಎಲ್ಲ ಜಂತರ್ ಮಂತರ್ಗೆ ಬರ್ತಾ ಇದಾರಂತ. ಆ ಜವಾಬ್ದಾರಿ ಹೋಮ್ ಮಿನಿಸ್ಟ್ರಿಗೆ ಇರೋದು. ಇವಾಗ ರಿಸಿಗ್ನೇಷನ್ ಏನಕ್ಕೆ ತಗೊಳ್ತಾ ಇದೀವಿ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರ ರಿಸಿಗ್ನೇಷನ್ ಕೇಳ್ತಾ ಇದೀವಿ. ಇವಾಗ ಇವ್ರು ಕೇಳ್ತಾ ಇರೋ ಪ್ರಶ್ನೆಗೆ ಹೋಮ್ ಮಿನಿಸ್ಟರ್ ಫೇಲ್ಡ್ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಅವ್ರ ರಿಸಿಗ್ನೇಷನ್ ಕೇಳ್ತೀವಿ, ಅದಕ್ಕೆ ಇವ್ರು ಉತ್ತರ ಕೊಡಬೇಕು. ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಅಲ್ಲ, ಹೆಂಗಿದೆ ಇವ್ರದ್ದು ಅಂತ ಹೇಳಿದ್ರೆ, ಅವ್ರನ್ನ ವಿರೋಧ ಮಾಡಿದ್ರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಅಥವಾ ತಗೊಂಡೋಗಿ ಕೋರ್ಟ್ಗೆ ಹಾಕಿದ್ರೆ ನೀವು ಯಾಕೆ ಅವ್ರನ್ನ ಹಾಕಿದ್ರಿ, ಏನಕ್ಕೆ ಅವ್ರು ಮಾಡಿದ್ರು, ಏನ್ ಮಾತಾಡಿದ್ರು ಅಂತ ಪ್ರಶ್ನೆ ಕೇಳೋದು. ಇಲ್ಲಿ ಚರ್ಚೆ ಬಂದಾಗ ನೀವ್ ಯಾಕೆ ಏನು ಮಾಡಿಲ್ಲ ಅಂತ ಕೇಳೋದು. ಒಂದ್ ಸ್ಟ್ಯಾಂಡ್ ಕ್ಲಿಯರ್ ಆಗಿ ಒಪ್ಕೊಳ್ಳಿ, ನೀವು ದೇಶದ್ರೋಹಿಗಳ ಪರವಾಗಿದ್ದೀರಾ ಅಂತ ಸರ್. 2016ರಲ್ಲಿ ಈ ಸೆಕೆಂಡ್ PUC ಪೇಪರು ಈ 2 times ಒಂದೇ ರಾಸಾಯನಿಕ ಶಾಸ್ತ್ರ ಪೇಪರು 2 times ಏನು ಲೀಕ್ ಆಯಿತು. ನೀವೇನು ಇದು ತಗೊಳ್ಲಿಲ್ಲ, ಏನಂದ್ರೆ ಯಾವುದೇ ರಾಜೀನಾಮೆ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲೆಲ್ಲ ಇಲ್ಲೋಡಿ, ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಸಮರ್ಥನೆ ಅಲ್ಲ. ಯಾವತ್ತೂ ಅವ್ರು ಯಾರು ರಾಜೀನಾಮೆ ಕೊಡಲಿಲ್ಲ, ಇವ್ರನ್ನು ಕೊಡಿಸ್ಬೇಡಿ ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲ. ಇವಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಾಗಿದೆ ಅಂದರೆ ಕೋಚಿಂಗ್ ಇಲ್ಲದೆ ನಾವೇನೂ ಮಾಡೋಕ್ಕೆ ಆಗಲ್ಲ. ಹಾಗಿದ್ರೆ ನೀವು ಕಿತ್ತಾಡ್ಕೊಂಡು ಹೋಗೋದ್ರು ಯಾಕೆ ನೀವು ಏನಾದರೂ ಮಾಡೋಕ್ಕಾಗಲ್ಲ? ಕೋಚಿಂಗ್ ಇದು ಕೇಳಲಿಕ್ಕೆ ಬಹಳ ಸಿಂಪಲ್ ಅನ್ಸುತ್ತೆ. ಬಹುಶಃ ಈ ಕೋಚಿಂಗ್ ಮಾಫಿಯಾ ಅಂತ ನಾನು ಆಗ್ಲೇ ಚಾಣಕ್ಯ ಅವ್ರು ಕೇಳಿದೆ, ನಿಮಗೂ ಆ ಪ್ರಶ್ನೆ ಕೇಳ್ತೀನಿ ಸರ್. ಕ್ವಶನ್ ಪೇಪರ್ ಲೀಕ್ ಆಯ್ತು, ಅಶೋಕ್ ಸರ್ ಕೂಡ ಉತ್ತರ ಕೊಡ್ಬೋದು ಇದಕ್ಕೆ. ಕೋಚಿಂಗ್ ಮಾಫಿಯಾ ಈ ಪ್ರಶ್ನೆ ಪತ್ರಿಕೆ ಲೀಕ್ ನಲ್ಲೂ ಕೂಡ ಇದ್ದಾರೆ. ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ತಮಗ್ ಬೇಕಾದ ಇನ್ಸ್ಟಿಟ್ಯೂಷನ್ಗಳಿಗೆ ಜಾಯಿನ್ ಆಗದೆ ಇರೋ ರೀತಿಯಲ್ಲೂ ಕೂಡ ಕೋಚಿಂಗ್ ಮಾಫಿಯಾ ಅನ್ನೋದಿದೆ ಅಂತ ಹೇಳಿ ಬಹುಶಃ ಬಾಬು ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್. ಕಾಂಗ್ರೆಸ್ಸು, BJP, AAP, JDS ಅದು ಯಾವ್ದ್ರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ. ಕೋಚಿಂಗ್ ಮಾಫಿಯಾದ ಮಾತ್ರ ಈ ಒಂದು ಪೇಪರ್ ಲೀಕಲ್ಲಿ 100% ಇಲ್ಲ, 200% ಇದೆ. ಕೋಚಿಂಗ್ ಮಾಫಿಯಾದೇ ಇದು 100%, ನೋ ಡೌಟ್ ಅಬೌಟ್ ಇಟ್. ಯಾವ್ಯಾವ ಪಕ್ಷದವ್ರು ಇದ್ದಾರೋ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಬೇಕಾಗಿಲ್ಲ. ಈಗ ನನ್ನದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ, ನಾನು ಪೇಪರಲ್ಲಿ ಆ್ಯಡ್ ಮಾಡಬೇಕು, ನಿಮ್ಮ ಚಾನಲಲ್ಲಿ ಆ್ಯಡ್ ಕೊಡಬೇಕು, ಇನ್ಯಾವುದೋ ಚಾನಲಲ್ಲಿ ಆ್ಯಡ್ ಕೊಡಬೇಕು, ನಾನು ತುಂಬ ದುಡ್ಡು ಖರ್ಚು ಮಾಡಬೇಕು. ತುಂಬ ದುಡ್ಡು ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಸ್ಟೂಡೆಂಟ್ಸಿಗೆ ಸುಳ್ಳು ಹೇಳಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಸರ್ಕಾರ ಇದು ಯಾವುದೂ ಮಾಡಬೇಕಾಗಿಲ್ಲ. ಸರ್ಕಾರ ಅವ್ರಿಗೆ ಕಡಿಮೆ ಖರ್ಚಲ್ಲೇ ಎಲ್ಲ ಜಾಹೀರಾತು ಎಲ್ಲ ಸಿಗ್ತದೆ. ನಾನು ಟ್ಯೂಷನ್ಗೆ ಯಾರನ್ನೋ ಟೀಚರ್ನ ಕರ್ಕೊಬಂದು ಮಾಡಿಸ್ಬೇಕು, ಇವರಲ್ಲೇ 100 ಜನ ಪ್ರತಿಭಾವಂತರಿದ್ದಾರೆ, ಇವರಲ್ಲಿ ಕರೆಕ್ಟಾಗಿ ಕ್ವಾಲಿಟಿಯನ್ನು ಕೊಟ್ಟರೆ ಯಾಕೆ ಲಕ್ಷಾಂತರ ರೂಪಾಯಿಯನ್ನು ವಿದ್ಯಾರ್ಥಿಗಳ ಪೋಷಕರು ಪ್ರೈವೇಟ್ ಕಾಲೇಜ್ಗಳಿಗೆ, ಪ್ರೈವೇಟ್ ಟ್ಯೂಷನ್ಗಳಿಗೆ ಕೊಡ್ತಾರೆ?
ಪ್ಲೀಸ್ ಗಿವ್ ಕ್ವಾಲಿಟಿ ಟು ಅವರ್ ಸ್ಟೂಡೆಂಟ್ಸ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು, ಯಾವ್ದಾದ್ರು ಸರ್ಕಾರ ಆಗಲಿ ನನಗೆ ಗೊತ್ತಿಲ್ಲ, ಆ್ಯಂಡ್ ರಿಯಲಿ ಐ ಡು ನಾಟ್ ನೋ ವಿಚ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಆನ್ ನವ್ ಡೇಸ್. ಐ ಆಮ್ ನಾಟ್ ವಾದರ್ಡ್ ಅಬೌಟ್ ಇಟ್. ಪ್ಲೀಸ್ ಡೂ ಸಮಥಿಂಗ್ ಟು ದ ಸ್ಟೂಡೆಂಟ್ಸ್ ಹೂ ರಿಯಲಿ ನೀಡ್ ಸಮಥಿಂಗ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಿದ್ರು ಯಾವುದೇ ಗಲಾಟೆ ಆಗ್ದಿರೋದು ಈ CJP ಬಂದಾಗ ಯಾಕೆ ಈ ರೀತಿ ದೇಶ ವಿರೋಧಿ ಕೃತ್ಯಗಳು ಹೆಚ್ಚಾಯಿತು. ಮತ್ತು ಬರೀ ನೀಟು ಮತ್ತು CET ಬಗ್ಗೆ ಮಾತಾಡೋರು, ಮೊನ್ನೆ ನಾನು ಯೂನಿವರ್ಸಿಟಿ ಎಕ್ಸಾಮ್ ಬರ್ದಿದ್ದೀನಿ, ಕ್ವಶನ್ ಪೇಪರ್ ಕೊಡುವಾಗ ಅದು ಯಾವುದೂ ಸೀಲ್ ಆಗಿರಲ್ಲ. ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಬರೀ ನೀಟ್ CET ಅಂತ ಬರೀ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಯಾಕೆ ಮಾತಾಡ್ತೀರಾ? ಆಯ್ತು, ಅಶೋಕ್ ಅವ್ರು ಉತ್ತರ ಕೊಡ್ಲಿ. ನೆಕ್ಸ್ಟ್ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಆಮ್ ಆದ್ಮಿ ಪಕ್ಷ ಹಲವಾರು ಬಾರಿ KPSC ಹಗರಣದ ವಿರುದ್ಧ, PSA ಹಗರಣ ವಿರುದ್ಧ ಯಾವುದೇ ರೀತಿಯಾದ ಸ್ಟೂಡೆಂಟ್ಗೆ ಅನ್ಯಾಯ ಆಗ್ತಿದ್ರೆ ನಾವು ಯಾವಾಗಲೂ ಅವ್ರ ಪರ ನಿಂತಿರ್ತೀವಿ. ಅದ್ರ ಬಗ್ಗೆ ನೀವೇನು ಹೇಳೋದು ಮಾಹಿತಿ ಗೊತ್ತಿಲ್ಲ. ಇದು ಕಾಲ್ ಆದಮೇಲೆ ನಮ್ಮ ಟೀಮ್ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾರೆ, ಹೇಳಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನೂ ಒಂದ್ಸಲ ಹೇಳ್ತೀವಿ, CJP ಆಮ್ ಆದ್ಮಿ ಪಾರ್ಟಿದಲ್ಲ, ಅವ್ರು ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಬಿಡ್ತೀನಿ. ದೆಹಲಿಯಲ್ಲಿ ನಾವು ಎಜುಕೇಷನ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡಿದ್ವಿ ಅಂದರೆ, ಪ್ರೈವೇಟ್ ಸ್ಕೂಲ್ನ ಬಿಟ್ಬಿಟ್ಟು ಮಕ್ಳುಗಳು ಗೌರ್ಮೆಂಟ್ ಸ್ಕೂಲ್ ಸೇರಿಕೊಂಡ್ರು. ಅವಾಗ ಈ ಟ್ಯೂಷನ್ ಮಾಫಿಯಾನ ಕಿಲ್ ಮಾಡೋದಕ್ಕೆ ನಮಗೆ ಡೆಲ್ಲಿಲಾಯಿತು. ಅದೇ ಸಿಸ್ಟಮ್ನ ನಾವು ಪ್ರತಿಯೊಂದು ಕಡೆ ತರಬೇಕಂದ್ರೆ ಮೊದಲು ಇವತ್ತು ಯಾರ್ಯಾರ ಪೊಲಿಟಿಷಿಯನು ತಮ್ಮದೇ ಆದ ಟ್ಯೂಷನ್ ಸೆಂಟರು, ತಮ್ಮದೇ ಆದ ಸ್ಕೂಲ್ಗಳು ಓಪನ್ ಮಾಡಿರ್ತಾರಲ್ಲ, ಕರ್ನಾಟಕದ ಮತ್ತು ಭಾರತದಲ್ಲಿ ಒಂದು ಕಾಯ್ದೆ ತರಬೇಕು, ಯಾವ ಪೊಲಿಟಿಷಿಯನ್ಗೂ ತನ್ನದೇ ಆದ ಕಾಲೇಜ್ ಸ್ಕೂಲ್ ಓಪನ್ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ. ಅವಾಗಲೇ ನಮ್ಮ ಸಿಸ್ಟಮ್ ಸರಿ ಹೋಗೋದು. ಈಗ ಫಸ್ಟ್ ಆಫ್ ಆಲ್ ಇದು ಸ್ಟೂಡೆಂಟ್ಸ್ದು ಗಲಾಟೆ ಆಗಲೇಬಾರ್ದಾಗಿತ್ತು, 0 ಟಾಲರೆನ್ಸ್ ಇರಬೇಕಾಗಿತ್ತು. ಹಾಗಾಗಿ ಇವಾಗ ನೀವು ಕೆಲವರು ಹೇಳ್ತಿದ್ರಿ ನಕಲಿ ಪೊಲೀಸು, ಕೆಲವರು ಹೇಳ್ತಿದ್ರಿ ನಕಲಿ ಸ್ಟೂಡೆಂಟ್ ಅಂತ. ಇದಕ್ಕೆ ನಾನು ಕೇಳ್ತಾ ಇರೋದು ಅಂತಂದರೆ, ಮಾಧ್ಯಮಗಳಾಗಲಿ ಯಾರಾದರೂ ಆಗಲಿ ದಯವಿಟ್ಟು ನೈಜ ವರದಿನ ನಿಮ್ಮ ವಾಹಿನಿ ಮುಖಾಂತರನೇ ಕೊಡ್ಸೋಕ್ಕಾಗುತ್ತಾ? ಆಯ್ತು, ಇದಕ್ಕೆ ಉತ್ತರವಾಗಿ ಸರ್ ಪ್ಲೀಸ್, ನಾನು ಅವಾಗಲೇ ಹೇಳಿದ್ದೀನಿ 4 ಜನ ಆಮ್ ಆದ್ಮಿಯವರು ಒಬ್ಬರು ಡಿಸೈಡ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಸರ್, ನಿಜವಾದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ಯಾಮ್ರಾ ಹಿಡಿದಿದ್ವೋ ಈ ರೀತಿ ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ನೀವು ಮನೇಲಿ ಹೋಗು ನೋಡ್ಬೋದು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕಲ್ಲೇ ಪ್ರತಿದಿನ 20 ರಿಂದ 25 ವಿಡಿಯೋಗಳನ್ನು ಈ ಫೇಕ್ ಸ್ಟೂಡೆಂಟ್ಸ್ಗಳು, ಅಂದರೆ ಸ್ಟೂಡೆಂಟ್ಗಳು ಅಂತ ಹೇಳ್ಕೊಂಡು ಬಂದಿರುವ ಗೂಂಡಾಗಳು, ನಿಮ್ಮ ಗಮನಕ್ಕೆ ಸರ್, ಫೇಸ್ ರೆಕಗ್ನೇಷನ್ ಮೂಲಕ ಈಗ ಆಲ್ರೆಡಿ 15 FIR ದಾಖಲಾಗಿದೆ. 2000ಕ್ಕೂ ಹೆಚ್ಚು ಜನರನ್ನ ಗುರುತಿಸಲಾಗಿದೆ. 2000ರಲ್ಲಿ ಒಬ್ಬರು ಕೂಡ ಜಂತರ್ ಮಂತರ್ನಲ್ಲಿ ಬಂದವರು ಸ್ಟೂಡೆಂಟ್ಗಳ ಅಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ನಾನು ಶುರುವಿಂದಾನು ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಬಂದವರಲ್ಲಿ ಅನೇಕರು ಗೂಂಡಾಗಳು ಇದ್ರು ಅಂತ ಹೇಳಿ. ಎನಿವೆ, ವಿದ್ಯಾರ್ಥಿಗಳ ಹೆಸರಲ್ಲಿ ಬಂದು ಗೂಂಡಾಗಿರಿ ಮಾಡಿದವರಿಂದ ಹಿಡಿದು ವಿದ್ಯಾರ್ಥಿಗಳ ಮೇಲೆ, ನಿಜವಾದ ವಿದ್ಯಾರ್ಥಿಗಳ ಮೇಲೆ ಸುಮ್ಮನೆ ಬಲಪ್ರಯೋಗ ಮಾಡಿದವರವರೆಗೂ ಎಲ್ಲರ ಮೇಲೂ ಕ್ರಮ ಆಗಬೇಕು. ಅಂಥ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಲಿ. ಕರ್ನಾಟಕದಿಂದ ಹಿಡಿದು ಬಿಟ್ಟು ದೆಹಲಿವರೆಗೂ ನಡೆಯುವ ಪ್ರತಿಯೊಂದು ಪರೀಕ್ಷೆ ಕೂಡ ಫುಲ್ ಪ್ರೂಫ್ ಆಗಿ ಒಬ್ಬ ವಿದ್ಯಾರ್ಥಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ತರೋ ಪ್ರಯತ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ NDA ಸರ್ಕಾರ ಮಾಡಲಿ. ಅದಕ್ಕೆ ಆಮ್ ಆದ್ಮಿ ಪಕ್ಷವೂ ಕೂಡ ಪೂರಕವಾಗಿರಲಿ ಅಂತ ಆಶಿಸ್ತಾ